ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸೈನಿಕರ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ರಾಜಸ್ಥಾನ ಗಡಿಯಲ್ಲಿ ಯೋಧರ ಜೊತೆ ಹಬ್ಬವನ್ನು ಆಚರಿಸಲಿದ್ದಾರೆ. ಜೈಸಲ್ಮರ್ಗೆ ಆಗಮಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಧಾನಿಗೆ ರಕ್ಷಣಾ ಮುಖ್ಯಸ್ಥರಾಗಿರುವಂತಹ ಬಿಪಿನ್ ರಾವತ್ ಹಾಗೆ ಸೇನಾ ಮುಖ್ಯಸ್ಥ ಎಂಎಂ ನರವಾನೆ ಸಾಥ್ ಕೊಟ್ಟಿದ್ದಾರೆ. ಜೈಸಲ್ಮೇರ್ಗೆ ಆಗಮಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರಿಗೆ ಸೇನಾ ಮುಖ್ಯಸ್ಥ ಎಂಎಂ ನರವಾನೆ ಅವರು ಕೂಡ ಸಾಥನ್ನ ಕೊಟ್ಟಿರುವಂಥದ್ದು. ಪ್ರತಿ ವರ್ಷದಂತೆ ಸೇನೆ ಜೊತೆಗೆ ದೀಪಾವಳಿ ಆಚರಣೆ ಮಾಡ್ತಾ ಇದ್ದಾರೆ. 600 ಸೈನಿಕರ ಜೊತೆಗೂಡಿ ಮೋದಿ ದೀಪಾವಳಿ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಜೈಸಲ್ಮರ್ಗೆ ಆಗಮಿಸಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದಾಗಿನಿಂದ ಯೋಧರ ಜೊತೆ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಯೋಧರ ಜೊತೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಜೈಸಲ್ಮರ್ಗೆ. ದೀಪಾವಳಿ ಹಬ್ಬಕ್ಕೆ ದೇಶದ ಜನರಿಗೆ ಮೋದಿ ಶುಭಾಶಯವನ್ನು ಹೇಳಿದ್ದಾರೆ. ಬೆಳಕಿನ ಹಬ್ಬ ನಿಮ್ಮ ಜೀವನದಲ್ಲೂ ಕೂಡ ಬೆಳಕನ್ನ ತರಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಸೈನಿಕರಿಗೋಸ್ಕರ ನಿಮ್ಮ ಮನೆಗಳಲ್ಲಿ ದೀಪವನ್ನು ಬೆಳಗಿಸಿ ಅಂತ ಮೋದಿ ಹೇಳಿದ್ದಾರೆ. साथियों, हमें अपने उन जाबाज सैनिकों को भी याद रखना है जो इन त्योहारों में भी सीमाओं पर डटे हैं, भारत माता की सेवा और सुरक्षा कर रहे हैं. हमें उनको याद करके ही अपने त्योहार मनाने हैं. हमें घर में एक दिया भारत माता के इन वीर बेटे बेटियों के सम्मान में भी जलाना है. मैं अपने वीर जवानों से भी कहना चाहता हूं कि आप भले ही सीमा पर हैं, लेकिन पूरा देश आपके साथ है, आपके लिए कामना कर रहा है. मैं उन परिवारों के त्याग को भी नमन करता हूं जिनके बेटे बेटियां आज सरहद पर है. हर वो व्यक्ति जो देश से जुड़ी किसी न किसी जिम्मेदारी की वजह से अपने घर पर नहीं है, अपने परिवार से दूर है, मैं हृदय से उसका आभार प्रकट करता हूं. ದುಪ್ಪಟ್ಟಾದ್ರೇನು ಕೊರೋನಾ ಇದ್ರೇನು ಹಬ್ಬ ಮಾಡೋರಿಗಿಲ್ಲ ಸಣ್ಣ ಭಯ. ಬೆಳಕಿನ ಹಬ್ಬದ ಖರೀದಿ ಹೇಗಿದೆ ಗೊತ್ತಾ? ರಾಜ್ಯದ ಮಾರುಕಟ್ಟೆಗಳಲ್ಲಿ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್. ಕೊರೋನಾ ಭಯ ಇಲ್ಲದೆ ಎಲ್ಲಾ ಕಡೆನೂ ಕೂಡ ಈ ಕೊರೋನಾ ಮಾರ್ಗಸೂಚಿಗಳನ್ನ ಪಾಲನೆ ಮಾಡದೆ ಗಾಳಿಗೆ ತೂರಿ ಜನ ಸೇರ್ತಾ ಇರುವಂತದ್ದು. ಮಾರ್ಕೆಟ್ಗಳಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಯ್ತಾ ಹಬ್ಬ ಆಚರಣೆ ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸುತ್ತೆ. ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಹಬ್ಬವನ್ನ ಆಚರಿಸಲಿಕ್ಕೆ ಹೀಗೆ ಸೇರ್ಬೇಕಾ ಜನಸಾಗರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುವಂಥದ್ದು. ಹಬ್ಬದ ಖರೀದಿ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಯಾರು ಕೂಡ ಹಬ್ಬವನ್ನ ಆಚರಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಕೊರೋನಾ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಿ. ನೀವು ಹೊರಗಡೆ ಹೆಜ್ಜೆಯನ್ನ ಇಡುವಂಥ ಸಂದರ್ಭದಲ್ಲಿ ಮಾಸ್ಕನ್ನು ಹಾಕಿಕೊಳ್ಳುವಂಥದ್ದು, ಕರೆಕ್ಟಾಗಿ ಮಾಸ್ಕನ್ನು ಹಾಕ್ಕೊಂಡು ಶಾರೀರಿಕ ಅಂತರವನ್ನು ಕಾಪಾಡಿಕೊಂಡು ಅಲ್ಲಿ ಏನು ಸಾಮಾನುಗಳನ್ನು ತರಲಿಕ್ಕೆ ಹೋಗ್ತೀರ ಹಬ್ಬದ ಸಾಮಾನುಗಳನ್ನು ಅದನ್ನು ಈ ಮಾಸ್ಕ್ ಅಂದರೆ ಕೊರೋನಾ ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಂಡು ತಗೊಂಬನ್ನಿ. ಅದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ರೆ ನೀವು ಆ ಒಂದು ಹಬ್ಬದ ಸಾಮಗ್ರಿಗಳನ್ನು ತರೋದ್ರ ಜೊತೆಗೆ ನಿಮ್ಮ ಮನೆಗೆ ಕೊರೋನಾವನ್ನು ಕೂಡ ಕರ್ಕೊಂಡು ಹೋಗ್ತೀರಾ. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಬಹುತೇಕ ಕಡೆ ಇದೇ ರೀತಿಯಾಗಿದೆ ಮಾರುಕಟ್ಟೆಗಳ ದೃಶ್ಯಾವಳಿಗಳು. ಕೊರೋನಾ ಮರೆತು ಹಬ್ಬಕ್ಕಾಗಿ ಶಾಪಿಂಗ್ ಜೋರಾಗಿ ಮಾಡ್ತಾ ಇದ್ದಾರೆ ಜನ. ಹಣ್ಣು ತರಕಾರಿ ಹೂವು ಖರೀದಿಗೆ ಮುಗಿಬಿದ್ದಿದ್ದಾರೆ. ಕೆಆರ್ ಮಾರ್ಕೆಟ್ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬದ ಭರಾಟೆ ಜೋರಿರುವಂಥದ್ದು. ಈ ನಡುವೆ ತಮ್ಮ ಹಬ್ಬ ಪ್ರಯುಕ್ತ ಬೇಕಾದಂಥ ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಹೂ ಹಣ್ಣು ಖರೀದಿಗೋಸ್ಕರ ಜನ ಇವತ್ತು ಕೆಆರ್ ಮಾರ್ಕೆಟಲ್ಲಿ ಮುಗಿಬಿದ್ದಿದ್ದಾರೆ. ನಾವೀಗ ಕೆಆರ್ ಮಾರ್ಕೆಟ್ಟೆಯ ಮೇಲ್ಸೋತಿವೆ ಬಳಿ ಇದ್ದೇವೆ. ನೀವು ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ ಎಷ್ಟು ಪ್ರಮಾಣದಲ್ಲಿ ಜನ ಇಲ್ಲಿ ಸೇರಿದ್ದಾರೆ ಅಂತ. ಬಟ್ ಆದರೆ ಈಗ ಕೋವಿಡ್-19 ರೂಲ್ಸನ್ನು ಬ್ರೇಕ್ ಮಾಡಿ ಹಬ್ಬದ ಒಂದು ಸಂದರ್ಭಗಳಲ್ಲಿ ಈ ರೀತಿ ಜನ ಸೇರುವಂಥ ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿ. ಹಬ್ಬ ಮಾಡಬೇಕು ನಿಜ, ಬಟ್ ಆದರೆ ಈ ರೀತಿ ನಿಯಮಗಳನ್ನು ಬ್ರೇಕ್ ಮಾಡಿ ಸರಿಯಾಗಿ ಮಾಸ್ಕ್ಗಳನ್ನು ಬಳಕೆ ಮಾಡದೆ ತಿರ್ಗಾ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಇರದೆ ಈ ರೀತಿ ಜನ ಗುಂಪಾಗಿ ಸೇರುವಂಥದ್ದು ನಿಜಕ್ಕೂ ವಿಪರ್ಯಾಸದ ಸಂಗತಿ ಅಂತಲೇ ಹೇಳ್ಬೋದು. ಬಟ್ ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಜಾತ್ರೆಯೇ ಸೇರಿರುವಂಥದ್ದು, ಹೂವು ಹಣ್ಣು ಖರೀದಿಗಳಿಗಾಗಿ ಜನ ಮುಗಿಬಿದ್ದಿದ್ದಾರೆ. ಸರಿಯಾಗಿ ನೋಡ್ಬೋದು ದೃಶ್ಯಾವಳಿಯಲ್ಲಿ ಸರಿಯಾಗಿ ಯಾರು ಕೂಡ ಮಾಸ್ಕ್ಗಳನ್ನು ಹಾಕಿಲ್ಲ. ಇಲ್ಲಿ ವ್ಯಾಪಾರವನ್ನ ಮಾಡಿ ತಮ್ಮ ಏನು ಹೂವು ಹಣ್ಣು ಏನಿದೆ ಅದನ್ನು ಮಾರ್ಕೊಂಡು ಹೋದರೆ ಸಾಕೋ ನಿಟ್ಟಿನಲ್ಲಿ
ವ್ಯಾಪಾರಸ್ಥರಿದ್ರೆ, ಗ್ರಾಹಕರು ತಗೊಂಡು ಇಲ್ಲಿಂದ ಹೋದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಜನ ಇಷ್ಟೊಂದು ಪ್ರಮಾಣದಲ್ಲಿ ಸೇರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಸಹ ಇಲ್ಲಿ ಆಗಿರುವಂಥದ್ದು. ವಾಹನಗಳು ಹೋಗೋಕೆ ಬೈಕ್ ಸವಾರ ಆಗಿರ್ಬೋದು, ಆಟೋಗಳು ಈ ಒಂದು ಅಂದರೆ ಮೈಸೂರು ರಸ್ತೆಯ ಭಾಗದಿಂದ ಕೇರ್ ಮಾರ್ಕೆಟ್ ಭಾಗ ಏನಿದೆ, ಕಲಾಸಿಪಾಳ್ಯ ಈ ಕಡೆ ಹೋಗುವಂಥವ್ರಿಗೆ ಈಗ ಕಿರಿಕಿರಿ ಆಗ್ತಾ ಇರುವಂಥದ್ದು. ಸುಮಾರು 15 ನಿಮಿಷಗಳಿಂದ ಅವರು ಇಲ್ಲಿ ಟ್ರಾಫಿಕ್ ಜಾಮಲ್ಲಿ ಸಿಲುಕಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಪೊಲೀಸ್ ಸಿಬ್ಬಂದಿ, ಸಂಚಾರಿ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಈಗ ಬಂದು ಅವರು ಟ್ರಾಫಿಕ್ ಕ್ಲಿಯರೆನ್ಸ್ ಅನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ KR ಮಾರ್ಕೆಟ್ ಈ ಭಾಗದಿಂದ, ಉತ್ತರಳ್ಳಿ ಭಾಗದಿಂದ ಬರುವಂತಹ ಇನ್ನು ಬಸ್ಗಳಾಗಿರ್ಬೋದು, ವೆಹಿಕಲ್ಸ್ ಏನಿದ್ದಾರೆ ಅವ್ರಿಗೆ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಈಗ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡಿ ಅವ್ರಿಗೆ ರಸ್ತೆಯನ್ನು ಫ್ರೀ ಮಾಡಿಕೊಡ್ತಾ ಇದ್ದಾರೆ. ಈಗ ಸದ್ಯ ಓಡಾಡ್ತಾ ಇರುವಂಥದ್ದು. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಇದೇ ರೀತಿ ಜನ ಓಡಾಡ್ತಾ ಇದ್ದಾರೆ. ಬಟ್ ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಜಾತ್ರೆ ಸೇರುವಂಥದ್ದು, ಬಟ್ ಹಬ್ಬ ಮಾಡಬೇಕು, ಬಟ್ ಆದರೆ ಇಷ್ಟೊಂದು COVID-19 ರೂಲ್ಸನ್ನು ಬ್ರೇಕ್ ಮಾಡಿ ಈ ರೀತಿ ಜನ ಸೇರಿರುವಂಥದ್ದು ನಿಜಕ್ಕೂ ವಿಪರ್ಯಾಸದ ಸಂಗತಿ ಅಂತಲೇ ಹೇಳ್ಬೋದು. ಕಳೆದ ವಿಜಯದಶಮಿ ಹಬ್ಬದ ಪ್ರಯುಕ್ತ ನ್ಯೂಸ್ 18 ಕನ್ನಡ ಕೂಡ ಇದೇ ರೀತಿ ವರದಿ ಮಾಡಿದ ನಂತರ ಮಾರ್ಷಲ್ಗಳು ಬಂದು ದಂಡ ಹಾಕೋಕೆ ಮುಂದಾದರು. ಬಟ್ ಆದರೆ ಇವತ್ತು ಹಬ್ಬ ಇದೆ, ಕಳೆದ ಹಬ್ಬಕ್ಕೋಸ್ಕರ ಜನ ಇಷ್ಟೊಂದು ಮುಗಿಬೀಳ್ತಾರೆ ಅನ್ನೋದು ಗೊತ್ತಿದ್ರೂ ಸಹ BBMP ಅಧಿಕಾರಿಗಳು ಅಟ್ಲೀಸ್ಟ್ ಜಾಗೃತಿ ಮೂಡಿಸೋಕ್ಕಾದರೂ ಯಾರು ಕೂಡ ಈ ಒಂದು KR ಮಾರ್ಕೆಟ್ ಬಳಿ ಬಂದಿಲ್ಲ. ಬಟ್ ಆದರೆ ಜನ ಜಾತ್ರೆ ಸೇರುವಂಥದ್ದು, ಕೊರೋನಾಗೆ ಆಹ್ವಾನ ಕೊಡುವಂಥ ಎಲ್ಲ ಲಕ್ಷಣಗಳು KR ಮಾರ್ಕೆಟಲ್ಲಿ ಇದೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಗಂಗಾಧರ ವಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. KR ಮಾರ್ಕೆಟ್ನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ, ಹೇಗೆ ಜನ ಸೇರಿದ್ರು ಅಂತ. ಇದಕ್ಕಿನ್ನ ಭಿನ್ನವಾಗಿ ಏನಿಲ್ಲ ಮಲ್ಲೇಶ್ವರಂ ಮಾರ್ಕೆಟ್ನ ಸ್ಥಿತಿ ಕೂಡ, ಅದ್ರ ಬಗ್ಗೆನೂ ಕೂಡ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ. ನೋಡ್ಕೊಂಬರೋಣ. ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳು, ಬೆಂಗಳೂರಿನಲ್ಲಿರುವಂತಹ ಮಾರುಕಟ್ಟೆಗಳು ಬಹುತೇಕ ಫುಲ್ ಬಿಸಿ ಇರೋದು. ಜನರೆಲ್ಲರೂ ಕೂಡ ಜಾಸ್ತಿ ಮಾರುಕಟ್ಟೆಗೆ ಆಗಮಿಸಿ ತಮಗೆ ಬೇಕಾದಂತಹ ಹೂವು, ಹಣ್ಣು ಎಲ್ಲ ಖರೀದಿಯಲ್ಲಿ ಮಗ್ನರಾಗಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಬನಶಂಕರಿ ಮಾರುಕಟ್ಟೆ, ಈ KR ಮಾರ್ಕೆಟ್ ಇವೆಲ್ಲ ಫುಲ್ ಬಿಸಿ ಇದ್ರೆ, ಮಲ್ಲೇಶ್ವರಂ ನಾವಿರುವಂತಹ ಸ್ಥಳ ಏನಿದೆ, ಮಲ್ಲೇಶ್ವರಂ ಮಾರುಕಟ್ಟೆ ಯಾವಾಗಲೂ ಕೂಡ ಪ್ರತಿ ವರ್ಷ ಫುಲ್ ಬಿಸಿ ಇರ್ತಿತ್ತು. ಯಾಕಂದ್ರೆ ಹಬ್ಬದ ಸಂದರ್ಭದಲ್ಲಿ ಜನರು ಜಾಸ್ತಿ ಹೂವು, ಹಣ್ಣು ಸೇರಿದಂತೆ ತರಕಾರಿ ಎಲ್ಲವೂ ತೆಗೆದುಕೊಳ್ಳೋದ್ರಲ್ಲಿ, ಖರೀದಿ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಿದ್ರು. ಆದ್ರೆ ಈ ವರ್ಷ ಮಲ್ಲೇಶ್ವರಂ ಅಲ್ಲಿ ವಿವಿಧ ಅಲಂಕಾರಿಕ ಹೂಗಳೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಮುಂದೆ ತರಕಾರಿ ಕೂಡ ಇದೆ. ಸೊ ಆದ್ರೆ ಜನರು ಮಾತ್ರ ಬಹಳ ಕಡಿಮೆ ಇರೋದು. ಈ ವರ್ಷ ಹೇಗಿದೆ ಬಿಸ್ನೆಸ್? ಜನನೇ ಕಾಣ್ತಾ ಇಲ್ಲಲ್ಲಮ್ಮ. ಜನಗಳು ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ. ಎಲ್ಲ ಬಂಡವಾಳ ಕೂತಿದೀವಿ. ಅದೇನು ಲಾಸ್ ಆಗುತ್ತಾ ಲಾಭ ಆಗುತ್ತಾ ಗೊತ್ತಿಲ್ಲ. ಕೊರೋನಾ ಬಂದ ಮೇಲೆ ಎಲ್ಲ ಬಿದ್ದೋಯ್ತು. ಹಬ್ಬದ ಟೈಮಲ್ಲಿ ಯಾವಾಗ್ಲೂ ಬಿಸಿ ಇರೋದು, ಫುಲ್ ಖಾಲಿ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಬೆಂಗಳೂರಿಗಿಂತ ಭಿನ್ನವಾಗಿಲ್ಲ ಇತರೆ ಜಿಲ್ಲೆಗಳ ಸ್ಥಿತಿ ಕೂಡ, ಅಲ್ಲಿನ ಮಾರ್ಕೆಟ್ಗಳ ಸ್ಥಿತಿನೂ ಕೂಡ ಹಿಂಗೆ ಇರೋದು. ರಾಜ್ಯದ ಬಹುತೇಕ ಕಡೆ ಜನ ಮೈಮರ್ತಿದ್ದಾರೆ. ಕೊರೋನಾ ಭಯ, ಶಾರೀರಿಕ ಅಂತರ ಮರೆತು ಶಾಪಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಮಾಸ್ಕ್ ಹಾಕಿದ್ರೂ ಕೂಡ ತೋರಿಕೆಗಷ್ಟೇ ಮಾಸ್ಕ್ ಅನ್ನ ಹಾಕಿದ್ದಾರೆ. ಅದು ಅಂದ್ರೆ ಸುಮ್ಮನೆ ಯಾರಾದ್ರೂ ಮಾರ್ಷಲ್ಸ್ಗಳು ಇದ್ದು ಬಿಟ್ರೆ ಫೈನ್ ಹಾಕ್ಬಿಡ್ತಾರೆ ಅನ್ನುವ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಮಾಸ್ಕ್ ಹಾಕೊಂಡಿದ್ದಾರೆ. ಅವರೆಲ್ಲಾದ್ರೂ ಕಾಣಿಸ್ಬಿಟ್ರೆ ಅವಾಗ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಹಾಕೊಳ್ತಾರೆ. ಬಿಟ್ರೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ. ಸರಿಯಾಗಿ ಮುಚ್ಕೊಳ್ತಾ ಇಲ್ಲ ಮೂಗು ಬಾಯಿಯನ್ನ. ಬಹುತೇಕರು ಸರಿಯಾಗಿ ಮಾಸ್ಕ್ ನಿಂದ ಕವರ್ ಮಾಡ್ಕೊಂಡಿಲ್ಲ ತಮ್ಮ ಫೇಸ್ ಅನ್ನು. ಶಿವಮೊಗ್ಗದಲ್ಲಿ ಮಾರ್ಕೆಟ್ನ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಜನ ಯಾವ ರೀತಿಯಾಗಿ ಸೇರಿದ್ದಾರೆ, ಈ ಮಾರ್ಗಸೂಚಿಗಳನ್ನ ಯಾವ ರೀತಿಯಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ನೋಡ್ಕೊಂಬರೋಣ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಸಾಕಷ್ಟು ಜನರು ಬರ್ತಿದ್ದಾರೆ. ಅಗತ್ಯ ವಸ್ತುಗಳ ಒಂದು ಖರೀದಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆಯಿಂದ ಏನು ಲಕ್ಷ್ಮೀ ಪೂಜೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮಾರುಕಟ್ಟೆಗೆ ಆಗಮಿಸಿರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ. ನಾವೀಗ ಶಿವಮೊಗ್ಗದ ಶಿವಪ್ಪನಾಯಕ ಮಾರುಕಟ್ಟೆ ಏನಿದೆ, ಆ ಮಾರುಕಟ್ಟೆ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಾವಿಲ್ಲಿ ನೋಡ್ಬೋದು, ಹೂವು, ಹಣ್ಣು, ಏನು ಪೂಜೆಗೆ ಬೇಕಾದಂಥ ಅಗತ್ಯ ವಸ್ತುಗಳ ಒಂದು ಖರೀದಿಗೆ ಸಾಕಷ್ಟು ಜನರು ಆಗಮಿಸಿದ್ದಾರೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಏನು ಸರ್ಕಾರದ ಒಂದು ನಿರ್ದೇಶನ ಇದೆ, ಆ ನಿರ್ದೇಶನ ಪಾಲನೆ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನಾವಿಲ್ಲಿ ನೋಡ್ಬೋದು, ಗುಂಪಾಗಿ ಜನರು ಸೇರಿಕೊಂಡು ಏನೋ ಒಂದು ಖರೀದಿಯಲ್ಲಿ ತೊಡಗಿರುವಂಥದ್ದು, ಸಾಮಾಜಿಕ ಅಂತರ ಕಂಡು ಬರ್ತಿರುವಂಥ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು. ಸಾಕಷ್ಟು ಜನರು ಮಾಸ್ಕ್ ಹಾಕಿದ್ದಾರೆ. ಅದರ ಜೊತೆಗೆ ಇನ್ನು ಕೆಲವಷ್ಟು ಜನರು ಏನು ಮಾಸ್ಕ್ ಹಾಕಿದ್ರೆ ಶೇಕಡ ಒಂದು 15ರಿಂದ 20 ಜನರು ಮಾಸ್ಕ್ ಹಾಕದೆ ಏನು ಓಡಾಡ್ತಿರುವಂಥ ಒಂದು ದೃಶ್ಯವನ್ನು ನೋಡ್ಬೋದು. ಸಾಮಾಜಿಕ ಅಂತರ ಎಲ್ಲೂ ಕಾಣದೇ ಇರುವಂಥ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಸರ್ಕಾರ
ಹೇಳಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಜನರು ಸುರಕ್ಷಿತವಾಗಿ ಓಡಾಡಬೇಕು ಅಂತ ಹೇಳಿದ್ರು ಸಹ ಜನರು ಅದನ್ನೆಲ್ಲ ಧಿಕ್ಕರಿಸಿ, ಸರ್ಕಾರದ ನಿಯಮಗಳನ್ನು ಧಿಕ್ಕರಿಸಿ ಏನು ಸಂಚಾರ ಮಾಡ್ತಿರೋ ಒಂದು ದೃಶ್ಯವನ್ನು ನೋಡ್ಬೋದು, ಖರೀದಿ ಮಾಡ್ತಿರೋ ಒಂದು ದೃಶ್ಯವನ್ನು ನೋಡ್ಬೋದು. ಯಾಕಂದರೆ ದಿನೇ ದಿನೇ ಕೊರೋನಾ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲೂ ಸಹ ಜನರು ಎಚ್ಚೆತ್ತುಕೊಳ್ಳದಿರುವ ಒಂದು ದೃಶ್ಯವನ್ನು ನಾವಿಲ್ಲಿ ಏನು ಶಿವಪ್ಪನಾಯಕ ಮಾರುಕಟ್ಟೆ ಏನಿದೆ ಆ ಮಾರುಕಟ್ಟೆಯಲ್ಲಿ ಕಾಣಬಹುದು. ಜೊತೆಗೆ ಅಗತ್ಯ ವಸ್ತುಗಳ ಖರೀದಿ ಮಾಡಲೇಬೇಕಾದಂಥ ಅನಿವಾರ್ಯ ಇದೆ. ಪೂಜೆ ಇರುವುದರಿಂದ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಬರಬೇಕಾದಂಥ ಒಂದು ಸಂದರ್ಭ ಇದೆ. ಆದರೂ ಸಹ ಜನರು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಆದರೆ ಆ ಸುರಕ್ಷತೆಯ ಏನು ಆದ್ಯತೆಯನ್ನು ನಾವಿಲ್ಲಿ ಕಂಡು ಬರ್ತಾ ಇರುವಂಥ ಒಂದು ದೃಶ್ಯವನ್ನು ನೋಡಬಹುದು. ಅಂದರೆ ಗುಂಪಾಗಿ 5-6 ಜನ ಒಟ್ಟೊಟ್ಟಿಗೆ ನಿಂತಿರುವಂಥ ಒಂದು ದೃಶ್ಯವನ್ನು ಸಹ ನೋಡಬಹುದು. ಖರೀದಿ ಮಾಡಲಿ, ಆದರೆ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೊರೋನಾ ಹಿನ್ನೆಲೆಯಲ್ಲಿ ಅದನ್ನು ತಗೊಳ್ಬೇಕು, ಅದನ್ನು ತೆಗೆದುಕೊಳ್ಳುವ ಒಂದು ಸನ್ನಿವೇಶವನ್ನು ನಾವು ಕಾಣಬಹುದು. ಜೊತೆಗೆ ಸಾರ್ವಜನಿಕರು ಸಹ ಇಲ್ಲಿದ್ದಾರೆ, ಅವರಿಂದ ಏನಾದರೂ ನಾವು ಮಾಹಿತಿಯನ್ನು ಪಡೆಯೋಣ. ಸರ್, ಕೊರೋನಾ ಇದೆ, ಖರೀದಿಗೆ ಬಂದಿದ್ದಾರೆ ಜನ, ಆದರೂ ಇಲ್ಲಿ ನೋಡಿದ್ರೆ ಯಾವ ರೀತಿ ಒಂದು ಭಯದ ವಾತಾವರಣ ಇದೆ ಅಂತ ಅನ್ಸುತ್ತೆ ನಿಮಗೆ? ಮೊದಲಿಗಾಗಿ ದೀಪಾವಳಿ ಹಬ್ಬ ಶುಭಾಶಯಗಳು ಎಲ್ಲರಿಗೂ, ಜನತೆಗೆ. ಆದರೆ ಈ ಕೊರೋನಾ ಇದ್ರ ಕಡೆಯಿಂದ ನೀವು ಇರೋದ್ರಿಂದ ಅಂತರವನ್ನು ಕಾಪಾಡ್ಕೊಳ್ಳೋವಂಥದ್ದು ವ್ಯವಸ್ಥೆ ಮಾಡಿದರೆ ನಗರ ಪಾಲಿಕೆಯವರು ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಅವರು ಒಂದು ಫೀಲ್ಡಲ್ಲೋ ಇದರಲ್ಲೋ ನಿರ್ದಿಷ್ಟ ಜಾಗದಲ್ಲಿ ಇಷ್ಟೆಷ್ಟೇ ಮಾಡಬೇಕು ಅಂತ ಒಂದು ಮಾಡಿದರೆ, ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ನಮಗೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಜನರು ಯಾರು ಎಲ್ಲರಿಗೂ ಹಬ್ಬ ಮುಖ್ಯನೇ, ಬರಲೇಬೇಕು, ಮಾಡಲೇಬೇಕು, ಅಗತ್ಯ ವಸ್ತು ಖರೀದಿ ಮಾಡ್ಲಿಕ್ಕೆ ಬರಲೇಬೇಕು ಅವರು. ಆದರೆ ಖರೀದಿ ಮಾಡೋಕ್ಕೆ ಬಂದಾಗ ಅಂತರ ಕಾಪಾಡ್ಕೊಂಡಿಲ್ಲ, ಮಾಡಿಲ್ಲ, ಗಡಿಬಿಡಿ ಆಗೇ ಆಗುತ್ತೆ. ಎಲ್ಲರಿಗೂ ಅವ್ರವ್ರದ್ದು ಕೆಲಸ ಇರ್ತದೆ, ಅವ್ರವ್ರ ಸಮಯಕ್ಕೆ ಹೋಗಲೇಬೇಕಾಗ್ತದೆ. ಆ ಕಾರಣದಿಂದ ನಾನು ಹೇಳೋದೇನಂತ ಹೇಳಿದ್ರೆ, ನಗರಾಡಳಿತ ಅವರು ಏನು ಮಾಡಬೇಕಿತ್ತು, ಒಂದು ವ್ಯವಸ್ಥೆ ಮಾಡ್ಬೋದಿತ್ತು ಅಂತ ಅನ್ಸುತ್ತಷ್ಟೇ. ನೋಡಬಹುದು ದೃಶ್ಯಗಳಲ್ಲೂ ಸಹ ಏನು ಹಣ್ಣಿನ ಹೂವು ಮತ್ತು ಹಣ್ಣಿನ ಖರೀದಿಯಲ್ಲಿ ಏನು ಜನರು ತೊಡಗಿದ್ದಾರೆ. ಅಂದರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಹಣ್ಣು ಮತ್ತು ಹೂವಿನ ದರ ಸ್ವಲ್ಪ ತುಸು ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಇದರ ನಡುವೆ ಸಹ ಏನು ಬೆಲೆ ಏರಿಕೆ ಆದರೂ ಸಹ ಸಾರ್ವಜನಿಕರು ಏನು ಹಬ್ಬವನ್ನು ಆಚರಿಸಲೇಬೇಕು, ಲಕ್ಷ್ಮೀ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡಬೇಕು, ಹಬ್ಬವನ್ನು ಸಾಕಷ್ಟು ಚೆನ್ನಾಗಿ ಆಚರಿಸಬೇಕು, ಕುಟುಂಬದವರಿಗೆ ಸೇರಿಕೊಂಡು ಹಬ್ಬದ ಒಂದು ಸಡಗರ ಸಂಭ್ರಮವನ್ನು ಆಚರಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದಾರೆ. ಕ್ಯಾಮರಾಮನ್ ಮ್ಯಾಚ್ ಜೊತೆ HR ನಾಗರಾಜ್, ನ್ಯೂಸ್ 18 ಕನ್ನಡ. ನಿಮಗೆ ತೋರಿಸ್ತಾ ಇದ್ವಿ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಹಣ್ಣು, ತರಕಾರಿ, ಹೂವನ್ನ ಕೊಂಡ್ಕೊಳ್ಳಿಕ್ಕೆ ಮಾರ್ಕೆಟ್ಗಳಲ್ಲಿ ಯಾವ ರೀತಿಯಾಗಿ ಜನ ಮುಗಿಬಿದ್ದಿದ್ದಾರೆ ಅಂತ. ಇನ್ನೊಂದ್ ಕಡೆ ದೀಪಾವಳಿಯ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಕೂಡ ಭಕ್ತರಿಂದ ತುಂಬಿ ಹೋಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರ ದಂಡು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದೆ. ದೀಪಾವಳಿಯ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಇನ್ನು ಕೊರೋನಾದ ಹಿನ್ನೆಲೆಯಲ್ಲಿ ಭಕ್ತರಿಗೆ ಮಾಸ್ಕ್ ನಿಯಮ ಆಡಳಿತ ಮಂಡಳಿ ಕಡ್ಡಾಯಗೊಳಿಸಿದೆ. ಕೊರೋನಾ ಅನ್ಲಾಕ್ ಬಳಿಕ ಇದೇ ಮೊದಲ ಬಾರಿಗೆ ಶ್ರೀ ಕ್ಷೇತ್ರಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಜನಸಾಗರ ಯಾವ ರೀತಿಯಾಗಿ ಸೇರಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ದೀಪಾವಳಿಯ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆಗಳಿದ್ದ ಕಾರಣಕ್ಕಾಗಿ ರಾಜ್ಯದ ತೀರ್ಥಕ್ಷೇತ್ರಗಳು ಭಕ್ತರಿಂದ ತುಂಬಿ ಹೋಗಿದೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದ ಅತಿ ಪ್ರಸಿದ್ಧ ತೀರ್ಥಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೂಡ ಭಕ್ತರ ದಂಡೆ ನೆರೆದಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಇವತ್ತು, ನಾಳೆ ಮತ್ತು ನಾಡಿದ್ದು ಹಲವಾರು ಮಂದಿಗೆ ರಜೆ ಇರೋ ಕಾರಣಕ್ಕಾಗಿ ಫ್ಯಾಮಿಲಿಯ ಜೊತೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಧರ್ಮಸ್ಥಳದಲ್ಲಿ ಕೂಡ ಅಷ್ಟೇ ಸಾಕಷ್ಟು ಭಕ್ತರಿಗಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ನಿರೀಕ್ಷೆಯಂತೆ ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿರುವಂತದ್ದು. ಯಾಕಂದ್ರೆ ಕೊರೋನಾದ ಹಿನ್ನೆಲೆಯಲ್ಲಿ ಭಕ್ತರು ತಮ್ಮ ಪ್ಲಾನ್ ಅನ್ನೆಲ್ಲ ಪೋಸ್ಟ್ಪೋನ್ ಮಾಡಿದ್ರು. ಆಮೇಲೆ ಅನ್ಲಾಕ್ ಆದ ತಕ್ಷಣ ಕೂಡ ಕೊರೋನಾದ ಭಯದಿಂದ ಹಲವಾರು ಮಂದಿ ಈ ಕಡೆ ಬಂದಿರಲಿಲ್ಲ. ಆದ್ರೆ ಈ ಬಾರಿ ದೀಪಾವಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರಬೇಕು, ಮಂಜುನಾಥ ಸ್ವಾಮಿಯ ದರ್ಶನ ಮಾಡಬೇಕು, ವಿಶೇಷವಾದ ಸೇವೆಗಳನ್ನ, ಹರಕೆಗಳನ್ನ ಒಪ್ಪಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬಂದಿರೋದನ್ನು ಗಮನಿಸಿರುವುದು. ದೀಪಾವಳಿಯ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಇವತ್ತು, ನಾಳೆ ಮತ್ತು ನಾಡಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಭಕ್ತರು ಬರುವಂತಹ ಸಾಧ್ಯತೆಗಳು ಕೂಡ ಬಹುತೇಕ ದಟ್ಟವಾಗಿರುವಂತದ್ದು. ಧರ್ಮಸ್ಥಳಕ್ಕೆ ಬಂದ್ರೆ ಕೂಡ ಇಲ್ಲಿನ ನೆರೆ ಅಂದ್ರೆ ಸುಮಾರು 30ರಿಂದ 40 ಕಿಲೋಮೀಟರ್ ಆಸುಪಾಸು ದೂರದಲ್ಲಿ ಇರುವಂತಹ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕೂಡ ಹೋಗಬಹುದು. ಅನಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿವೆ, ದೇವಸ್ಥಾನಗಳಿವೆ, ಅವೆಲ್ಲವೂ ಕೂಡ ವಿಸಿಟ್ ಅನ್ನ ಕೊಡಬಹುದು ಅನ್ನೋ ಪ್ಲಾನ್ ಭಕ್ತರಿಗೆ ಆಗಿರುವಂತದ್ದು. ಹಾಗಾಗಿ ಬೆಳಗಿನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಕೊರೋನಾದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಸಾಕಷ್ಟು ಜಾಗೃತ ಕ್ರಮಗಳನ್ನು ಕೂಡ ವಹಿಸಲಾಗಿರುವಂತದ್ದು. ಎಲ್ರಿಗೂ ಕೂಡ ಮಾಸ್ಕ್ ಕಡ್ಡಾಯ ಅನ್ನೋದನ್ನ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಹೇಳಿರುವಂತದ್ದು ಮತ್ತು ಹಾಕಿ ದೇವಸ್ಥಾನದ ಒಳಗೆ ಎಲ್ಲ ಭಕ್ತರನ್ನು ಬಿಡೋ ಕಾರಣಕ್ಕಾಗಿ ಕೊರೋನಾದ ನಿಯಮವನ್ನು ಕೂಡ ಅಚ್ಚುಕಟ್ಟಾಗಿ ಪಾಲಿಸಲಾಗ್ತಾ ಇದೆ. ಶ್ರೀ ಕ್ಷೇತ್ರದ ವತಿಯಿಂದ ಕೂಡ ಭಕ್ತರಿಗೆ ದೀಪಾವಳಿಯ ಶುಭಾಶಯನ ಕೂಡ ಸಲ್ಲಿಸಲಾಗ್ತಾ ಇದೆ. ದೀಪಾವಳಿಯ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಕ್ಷೇತ್ರದಲ್ಲಿ ಇವತ್ತು 10 ಗಂಟೆಯಿಂದ ಕೂಡ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾತ್ರಿಯವರೆಗೆ ಕೂಡ ನಿತ್ಯ ನಿರಂತರವಾಗಿ ಅನ್ನದಾನದ ವ್ಯವಸ್ಥೆ ಕೂಡ ಇರುತ್ತೆ. ಹಾಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ದೇಶದ ವಿವಿಧ ರಾಜ್ಯಗಳಿಂದ ಭಕ್ತರು ಕ್ಷೇತ್ರಕ್ಕೆ ಬಂದಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು.
ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತ ಚಿಕ್ಕಮಗಳೂರಿನ ದೇವಿರಮ್ಮ ದೇವಸ್ಥಾನ ಓಪನ್ ಆಗಿದೆ. ಮುಂಜಾನೆ 3 ಗಂಟೆಯಿಂದಲೂ ಕೂಡ ಬೆಟ್ಟವೇರಿ ಭಕ್ತರು ದೇವಿ ದರ್ಶನವನ್ನ ಪಡಿತಾ ಇದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ದರ್ಶನಕ್ಕೆ ಗ್ರಾಮಸ್ಥರು ಗಣ್ಯರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ದಂಪತಿ ಸಮೇತ ದೇವಿರಮ್ಮ ದರ್ಶನವನ್ನ ಪಡೆದರು.